ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಇವತ್ತಿನ ವಿಡಿಯೋದಲ್ಲಿ ಆಸಿಡಿಟಿ ಪ್ರಾಬ್ಲಮ್ ಇರೋರು ಯಾವ ಥರ ಆಹಾರ ಕ್ರಮ ಅಥವಾ ಒಂದು ಡಯಟ್ ಚಾರ್ಟನ್ನು ಫಾಲೋ ಮಾಡಬೇಕು ಅಂತ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಈಗಾಗಲೇ ನಾವು ಆ್ಯಸಿಡಿಟಿದು ಬೇರೆ ಬೇರೆ ಸಿಮ್ಟಮ್ಸು ಮತ್ತು ಅದಕ್ಕೆ ಯಾವ ಥರ ಮನೆ ಮದ್ದುಗಳನ್ನು ಯೂಸ್ ಮಾಡ್ಬೋದು ಇದರೊಟ್ಟಿಗೆ ನಾವು ಆಲ್ರೆಡಿ ನಿಮ್ಮೊಟ್ಟಿಗೆ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಅದರದ್ದು ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೇನೆ, ನೀವೆಲ್ಲರೂ ನೋಡ್ಬೋದು. ಸೊ ಇದರಲ್ಲಿ ತುಂಬ ಜನರ ಮನಸ್ಸಲ್ಲಿರುವಂಥ ಒಂದು ಡೌಟ್ ಅಂದರೆ ಯಾವ ಥರ ಒಂದು ಡೈಲಿ ರುಟೀನ್ ಬೇಕು ನಮಗೆ. ಈಸಿಯಾಗಿ ಒಂದು ದಿವಸಕ್ಕೆ ಬೆಳಿಗ್ಗೆ ಏನು ತಿನ್ನಬೇಕು, ಮಧ್ಯಾಹ್ನ ಏನು ತಿನ್ನಬೇಕು, ರಾತ್ರಿ ಏನು ತಿನ್ನಬೇಕು, ಏನೇನು ತಿನ್ನಬಾರ್ದು, ಇದರ ಬಗ್ಗೆ ಒಂದು ಡೀಟೇಲ್ಸ್ ಸಿಕ್ಕಿದ್ರೆ ಇಟ್ ಈಸ್ ವೆರಿ ಈಸಿ ಟು ಫಾಲೋ. ಸೊ ನಾ ಈ ವಿಡಿಯೋದಲ್ಲಿ ನಿಮಗೆ ಒಂದು ಆಹಾರ ಕ್ರಮ ಹೇಳ್ತೇನೆ. ಸೊ ಮೊದಲನೇದಾಗಿ ನಮ್ಮ ರೆಗ್ಯುಲರ್ ಹ್ಯಾಬಿಟ್ ನೋಡಿ, ನಾವೇನು ಮಾಡ್ತೀವಿ, ಬೆಳಗ್ಗೆ ಎದ್ದು ಫಸ್ಟು ಚಹಾ ಕುಡಿಯೋ ಹ್ಯಾಬಿಟ್ ಇರುತ್ತೆ. ಸೊ ನಾವೇನು ಮಾಡಬೇಕು, ಫಸ್ಟ್ ಆಫ್ ಆಲ್ ಟೀ, ಕಾಫಿ, ಶುಗರ್, ಸ್ವೀಟ್ಸ್ ಮತ್ತು ತುಂಬ ಖಾರ ಇರುವಂಥದ್ದು ಇಂಥ ಆಹಾರಗಳನ್ನು ನಾವು ಅವಾಯ್ಡ್ ಮಾಡಬೇಕು. ಸೊ ಟೀ ಆ್ಯಂಡ್ ಕಾಫಿ ಏನಿದೆ ಅದು ನಾವು ಕಂಪ್ಲೀಟ್ಲಿ ಬಿಡಬೇಕು. ಸೊ ನ್ಯಾಚುರೋಪತಿಯಲ್ಲಿ ಕೆಲವು ಪ್ರಾಕ್ಟೀಸಸ್ ಇದೆ. ಅಂದರೆ ಆ್ಯಸಿಡಿಟಿ ಪ್ರಾಬ್ಲಮ್ ಇರೋರು ಬೆಳಗ್ಗೆ ಎದ್ದು ಒಂದು 5-6 ಲೋಟ ನೀರು ಕುಡಿದು ಬೆರಳು ಹಾಕಿ ವಾಂತಿ ಮಾಡ್ತೀವಿ. ಸೊ ಅದಕ್ಕೆ ನಾವು ವಾಮನ ಧೌತಿ ಅಂತ ಹೇಳ್ತೀವಿ. ಸೊ ಅದು ಮಾಡಿದರೆ ಏನಾಗುತ್ತೆ, ನಮ್ಮ ಈಸೋಫ್ಯಾಗಸಲ್ಲಿ ಅಥವಾ ನಮ್ಮ ಹೊಟ್ಟೆಯಲ್ಲಿ ಇರುವಂಥ ಅನ್ಡೈಜೆಸ್ಟೆಡ್ ಫುಡ್ಡೆಲ್ಲ ಎಕ್ಸ್ಪೆಲ್ ಆಗುತ್ತೆ. ಅದರೊಟ್ಟಿಗೆ ಹೆಚ್ಚಿಗೆ ಇರುವಂಥ ಆ್ಯಸಿಡ್ಸ್ ಅಥವಾ ಪಿತ್ತ ಏನಿದೆ ಅದು ಕೂಡ ಹೊರಗೆ ಹೋಗುತ್ತೆ. ಸೊ ಹಾಗಾಗಿ ವಿ ಫೀಲ್ ಮೋರ್ ಕಂಫರ್ಟಬಲ್. ಸೊ ಇದು ಫಸ್ಟ್ ಸ್ಟೆಪ್, ವಾಮನ ಧೌತಿ. ಇದು ಮಾಡಿ ಆದಮೇಲೆ ಒಂದು ಒಳ್ಳೆ ಆಲ್ಕಲೈನ್ ಜ್ಯೂಸ್ ತಗೊಳ್ಳೋದು ತುಂಬ ಉತ್ತಮ. ಸೊ ಅದಕ್ಕೆ ಬೆಸ್ಟ್ ಜ್ಯೂಸ್ ಯಾವುದು ಅಂತ ಕೇಳಿದರೆ ಆ್ಯಶ್ ಗಾರ್ಡ್ ಜ್ಯೂಸ್ ಅಥವಾ ಬೂದುಗುಂಬಳ ರಸ. ಒಂದು ಪೀಸ್ ಬೂದುಗುಂಬಳ 1 ಗ್ಲಾಸ್ ನೀರೊಟ್ಟಿಗೆ ಮಿಕ್ಸರಿಗೆ ಹಾಕಿ ಮಿಕ್ಸ್ ಮಾಡಿ ಅದನ್ನು ನಾವು ಬೇಕಾದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಅನಿಸಲಿಲ್ಲ ಅಂದರೆ ನೀವು ಬೇಕಾದ್ರೆ ಒಂದು ಚಮಚ ಉಪ್ಪು ಒಂದು ಚಮಚ ಅಲ್ಲ, ಒಂದು ಚಿಟಿಕೆ ಉಪ್ಪು ಹಾಕ್ಬೋದು. ಸೊ ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದು ತುಂಬ ಒಳ್ಳೆಯದು. ಯಾಕಂದರೆ ಒಳ್ಳೆ ಆಲ್ಕಲೈನ್ ಜ್ಯೂಸ್ ಆಗಿರುತ್ತೆ. ಅದು ನಮ್ಮ ಈಸೋಫ್ಯಾಗಸಲ್ಲಿ ಏನು ಇಂಜುರೀಸ್ ಆಗಿರುತ್ತೆ, ಏನು ಇರಿಟೇಷನ್ ಆಗಿರುತ್ತೆ ಅದೆಲ್ಲ ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಮ್ಮದು ಬ್ರೇಕ್ಫಾಸ್ಟ್. ಸೊ ಬ್ರೇಕ್ಫಾಸ್ಟು ಬೇರೆ ಒಂದೊಂದು ಕಡೆ ಒಂದೊಂದು ಟೈಪ್ ಇರುತ್ತೆ. ಕೆಲವು ಕಡೆ ಈಗ ನಾರ್ತ್ ಕರ್ನಾಟಕ ಸೈಡಲ್ಲಾದರೆ ಮೇನ್ಲಿ ರೋಟಿ ತಿಂತಾರೆ. ಸೌತ್ ಕೆನರಾ ಮತ್ತು ನಮ್ಮ ಉತ್ತರ ಕನ್ನಡ ಎಲ್ಲ ಆದರೆ ಬೆಳಿಗ್ಗೆ ದೋಸೆ, ಇಡ್ಲಿ ಇಂಥ ಐಟಮ್ಸ್ ತಗೊಳ್ತಾರೆ. ಈಗ ಬ್ಯಾಂಗ್ಳೂರು ಸೈಡಲ್ಲಾದರೆ ಬಿಸಿಬೇಳೆ ಬಾತು ಈ ಥರ ಐಟಮ್ಸ್ ಇರ್ಬೋದು. ಸೊ ಇಟ್ ಡಿಫರ್ಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಸೊ ನಾವು ಮೇನ್ಲಿ ನೋಡಬೇಕಾಗಿದೆ ಏನಂದರೆ, ನಿಮ್ಮ ಬ್ರೇಕ್ಫಾಸ್ಟಲ್ಲಿ ಉದ್ದು ಉಪಯೋಗ ಮಾಡಬೇಡಿ. ಉದ್ದು ಮೇನ್ಲಿ ಉದ್ದಿರ್ಬೋದು, ಅಂದರೆ ಬ್ಲ್ಯಾಕ್ ಗ್ರಾಮ್, ಅದರೊಟ್ಟಿಗೆ ತೊಗರಿ ಬೇಳೆ. ಸೊ ಈ ಎರಡರನ್ನು ನಾವು ಕಡಿಮೆ ಮಾಡಬೇಕು. ಆ್ಯಂಡ್ ತುಂಬ ಫ್ರೈಡ್ ಐಟಮ್ಸ್ ಯೂಸ್ ಮಾಡೋದು ಕೂಡ ಕಡಿಮೆ ಮಾಡಬೇಕು. ಸೊ ಬೆಳಗ್ಗೆ ನೀವು ದೋಸೆ ಮಾಡಬೇಕು, ನೀವು ಅನ್ಕೋಬೋದು ದೋಸೆ ಇಡ್ಲಿ ಹೇಗೆ ತಿನ್ನೋದು ಉದ್ದಿಲ್ಲದೆ. ಸೊ ಈಗ ದೋಸೆ ಆದರೆ ನೀವು ಮೇಥಿ ದೋಸೆ ಮಾಡ್ಬೋದು, ಮೆಂತೆ ಹಾಕ್ಬೋದು ದೋಸೆ ಬದಲು, ಫೆನುಗ್ರೀಕ್ ಏನಿದೆ ಅದು ಹಾಕಿ ದೋಸೆ ಮಾಡ್ಬೋದು, ಅಥವಾ ನೀರು ದೋಸೆ ಮಾಡ್ಬೋದು. ಸೊ ಅದನ್ನು ತಗೋಬೋದು. ಉದ್ದು ಹಾಕಿದರೆ ಏನಾಗುತ್ತೆ ಅಂದರೆ, ಈ ಕಾಳುಗಳಲ್ಲಿ ಮೇನ್ಲಿ ಉದ್ದಿರ್ಬೋದು, ತೊಗರಿಬೇಳೆ ಇರ್ಬೋದು, ಬೇರೆ ಬೇರೆ ಕಾಳುಗಳೇನಿದೆಯಲ್ಲ ಅದರಲ್ಲಿ ಅಂದರೆ ಸೊಲ್ಯುಬಲ್ ಫೈಬರ್ ಇರುತ್ತೆ. ಸೊಲ್ಯುಬಲ್ ಫೈಬರ್ ಅಂತೆಲ್ಲ ಅದರಲ್ಲಿ ಸೊಲ್ಯುಬಲ್ ಫರ್ಮೆಂಟಬಲ್ ಫೈಬರ್ ಇರುತ್ತೆ. ಸೊ ಏನಾಗುತ್ತೆ, ಯಾರಿಗೆ ಆಹಾರ ತಗೊಂಡ್ಮೇಲೆ ತುಂಬ ಹೊಟ್ಟೆ ಉಬ್ಬರು ಬರುತ್ತೆ, ಗ್ಯಾಸ್ ತುಂಬಿದಂಗೆ ಅನಿಸುತ್ತಲ್ಲ, ಅವರಿಗೆಲ್ಲ ಇದು ತುಂಬ ತೊಂದರೆ ಕೊಡುತ್ತೆ. ಸೊ ಏನಾಗುತ್ತೆ, ಅದು ಫರ್ಮೆಂಟ್ ಆಗುತ್ತೆ. ನಮ್ಮ ಹೊಟ್ಟೆಗೆ ಹೋದ್ಮೇಲೆ ಫರ್ಮೆಂಟ್ ಆದಾಗ ಏನಾಗುತ್ತೆ, ಗ್ಯಾಸ್ ಪ್ರೊಡಕ್ಷನ್ ಹೆಚ್ಚಾಗುತ್ತೆ, ಹೊಟ್ಟೆ ತುಂಬ ಬ್ಲೋಟಿಂಗ್ ಅನುಭವ ಆಗುತ್ತೆ. ಸೊ ಈ ಥರ ಪ್ರಾಬ್ಲಮ್ ಇರೋರು ಏನು ಮಾಡಬೇಕು, ಉದ್ದಿನ ಉಪಯೋಗ ಕಡಿಮೆ ಮಾಡಬೇಕು. ಅದೇ ಥರ ತೊಗರಿ ಬೇಳೆ ಅಥವಾ ಕಾಳುಗಳ ಉಪಯೋಗ ಏನಿದೆ ಕಡಿಮೆ ಮಾಡಬೇಕು. ಈಗ ನಾನು ಏನು ಹೇಳ್ತಾ ಇದ್ದೇನೆ ಇದು ಲೈಫ್ ಲಾಂಗ್ ಮಾಡಬೇಕು ಅಂತ ಅಲ್ಲ. ಒಂದು 2 to 3 ಮಂತ್ಸ್ ಮಾಡಿದರೆ ಏನಾಗುತ್ತೆ, ನಮ್ಮ ಹೊಟ್ಟೆ ಎಲ್ಲ ರಿಕವರ್ ಆಗಲಿಕ್ಕೆ, ನಮ್ಮ ಇದರೊಳಗೆ ಇರುವಂಥ ಮ್ಯೂಕೋಸ ಏನಿದೆ ಅದೆಲ್ಲ ರಿಕವರ್ ಆಗಲಿಕ್ಕೆ ಇರುವಂಥ ಒಂದು ಟೈಮ್ ಸಿಗುತ್ತೆ. ಸೊ ಹಾಗಾಗಿ ವಿ ಕ್ಯಾನ್ ಕಮ್ ಔಟ್ ಆಫ್ ಇಟ್. ಅದು ಒಂದ್ಸಲ ನಾರ್ಮಲ್ ಆದಮೇಲೆ ನೀವೆಲ್ಲ ಆಹಾರಗಳು ತಗೋಬೋದು. ಸೊ ಬ್ರೇಕ್ಫಾಸ್ಟಲ್ಲಿ ಉದ್ದು ಕಡಿಮೆ ಮಾಡಬೇಕು. ಆ್ಯಂಡ್ ತುಂಬ ಹೊಟ್ಟೆ ತುಂಬ ತಿನ್ನುವ ಹ್ಯಾಬಿಟ್ ಏನಿದೆ ಅದು ಕಡಿಮೆ ಮಾಡಬೇಕು ನಾವು. ಸೊ ಎಷ್ಟು ನಮಗೆ ಓಕೆ, ಒಂದು ಈಗ 2 ದೋಸೆ 3 ದೋಸೆ ತಿಂದ್ಕೊಂಡು ನಾವು ನಿಲ್ಲಿಸಬೇಕು. 5, 6, 7 ದೋಸೆ ತಿಂದರೆ ಏನಾಗುತ್ತೆ, ದಟ್ ವಿಲ್ ಅಂದರೆ ತುಂಬ ಹೆವಿ ಫುಡ್ ಆಗುತ್ತೆ, ಅದು ಆ್ಯಸಿಡಿಟಿಗೆ ಮತ್ತೆ ಕಾರಣ ಆಗುತ್ತೆ. ಈ ಕೆಲವರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಗೊಳ್ಳುವಾಗ ಅದರೊಟ್ಟಿಗೆ ಅಂದರೆ ಹೈ ಪ್ರೋಟೀನ್ ಡಯಟ್ ತಗೊಳ್ಳುವಂಥ ಹ್ಯಾಬಿಟ್ ಇರುತ್ತೆ. ಅದು ಸೋಯಾಬೀನ್ ಇರ್ಬೋದು, ಅಥವಾ ಪನೀರ್ ಇರ್ಬೋದು, ಅಥವಾ ಚಿಕನ್ ಇರ್ಬೋದು, ಮಟನ್ ಇರ್ಬೋದು, ಅಥವಾ ಮೊಟ್ಟೆ ಇರ್ಬೋದು. ಆ್ಯಂಡ್ ಈ ಥರ ಆಹಾರ ತಗೊಳ್ಳೋವರಿಗೆ ತುಂಬ ಲೈಕ್ ಆ್ಯಸಿಡಿಟಿ ಸಿಮ್ಟಮ್ಸ್ ಡೆವಲಪ್ ಆಗುತ್ತೆ ಆಹಾರದ ನಂತರ. ಅಂದರೆ ಅವ್ರೇನು ಮಾಡಬೇಕು, ಆಹಾರ ತಗೊಳ್ಳೋ ಮೊದಲು 1 ಚಮಚ ಆ್ಯಪಲ್ ಸಿಡರ್ ವಿನೇಗರ್ ನೀರಿಗೆ ಮಿಕ್ಸ್ ಮಾಡಿ, 1 ಗ್ಲಾಸ್ ನೀರಿಗೆ ಮಿಕ್ಸ್ ಮಾಡಿ ತಗೋಬೇಕು. ಆ್ಯಂಡ್ ನೀವು ಅಬ್ಸರ್ವ್ ಮಾಡಬೇಕು, ನೀವೆಲ್ಲ ಯು ಆರ್ ಆಲ್ ಯುವರ್ ಡಾಕ್ಟರ್ಸ್. ಅಂದರೆ ಇದು ಅಬ್ಸರ್ವ್ ಮಾಡಿ ನೋಡಿ, ನಿಮ್ಗೆ ಏನಾದರೂ ಸಿಮ್ಟಮ್ಸ್ ಹೆಚ್ಚಾಗ್ತಾ ಇದೆ ಅಂತ ನೋಡಿ ಆವಾಗ ಅದನ್ನು ನಿಲ್ಲಿಸಬೇಕಾಗತ್ತೆ. ಸೊ ಆ್ಯಪಲ್ ಸಿಡರ್ ವಿನೆಗರ್ ತೊಗೊಂಡ್ರೆ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿ ಸಫಿಷಿಯೆಂಟ್ ಆಗಿರುವಂಥ ಆ್ಯಸಿಡ್ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಪ್ರೋಟೀನ್ ಡೈಜೆಷನಿಗೆ ಏನೂ ಪ್ರಾಬ್ಲಮ್ ಆಗಲ್ಲ, ನಿಮ್ಗೆ ಏನೂ ಬ್ಲೋಟಿಂಗ್ ಆ ಥರ ಪ್ರಾಬ್ಲಮ್ಸ್ ಆಗಲ್ಲ. ಸೊ ದಿಸ್ ಇಸ್ ಆಲ್ ಅಬೌಟ್ ಬ್ರೇಕ್ಫಾಸ್ಟ್. ಆ್ಯಂಡ್ ನೆಕ್ಸ್ಟ್ ಏನಂದರೆ ಮಧ್ಯಾಹ್ನ ಊಟ. ಸೊ ಒಂದು ಹೊತ್ತು ನಾವು ಯೂಶ್ವಲಿ ಹೈಯೆಸ್ಟ್ ಜನ ತಗೊಳ್ಳೋದು ಅನ್ನ ತಗೊಳ್ತಾರೆ ಅಥವಾ ರೋಟಿ ತಿಂತಾರೆ. ಸೊ ನಾವು ಏನು ಹೇಳ್ತೀವಿ ಅಂದರೆ, ಈ ಟೈಮಲ್ಲಿ ಒಂದು ಪ್ರೋಬಯೋಟಿಕ್ ಫುಡ್ಡನ್ನು ತಗೊಳ್ಳೋದು ತುಂಬ ಒಳ್ಳೆಯದು. ಪ್ರೋಬಯೋಟಿಕ್ ಅಂದರೆ ಏನು, ಅದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಬೆಳೆದಿರಬೇಕು. ಸೊ ಅದಕ್ಕೆ ನಾವು ಪ್ರಿಫರ್ ಮಾಡೋದು ತಂಗಳನ್ನ, ಅಂದರೆ ಹಿಂದಿನ ದಿವಸದ ಅನ್ನ.
ಸೊ ಇವತ್ತು ರಾತ್ರಿ ಅನ್ನ ಮಾಡಿ ಅದರಲ್ಲಿರೋ ನೀರನ್ನು ಬಸಿದು ಅದಕ್ಕೆ ಫ್ರೆಶ್ ನೀರು ಹಾಕಿ ಮುಚ್ಚಿಟ್ಟು ಅದು ನೆಕ್ಸ್ಟ್ ಡೇ ಮಧ್ಯಾಹ್ನ ಯೂಸ್ ಮಾಡಬೇಕು. ಸೊ ಅದರಲ್ಲಿ ಮತ್ತೆ ಬಿಸಿ ಮಾಡಿದ್ರೆ ಅದರಲ್ಲಿರೋ ಒಳ್ಳೆ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತೋಗುತ್ತೆ. ಸೊ ನಾವೇನು ಮಾಡಬೇಕು, ಇವತ್ತು ರಾತ್ರಿ ಅನ್ನ ಮಾಡಿ ಅದನ್ನು ಸ್ಟೋರ್ ಮಾಡಿ, ಅದು ಮೇ ಬಿ ಒಂದು ಲೈಕ್ ಮಡ್ ಪಾಟಲ್ಲಿ ಇಟ್ಟರೆ ತುಂಬ ಒಳ್ಳೆಯದು, ಮಣ್ಣಿನ ಪಾತ್ರದಲ್ಲಿ ಇಟ್ಟರೆ ತುಂಬ ಒಳ್ಳೆಯದು. ಅದು ನೆಕ್ಸ್ಟ್ ಡೇ ತುಂಬ ತಂಪಾಗಿರುತ್ತೆ, ಅದು ಮತ್ತೆ ಬಿಸಿ ಮಾಡಬಾರ್ದು. ಬೇಕಾದರೆ ಆ ರೈಸ್ ಅಷ್ಟೇ ಸೆಪ್ರೇಟ್ ಮಾಡಿ ತಗೋಬೋದು, ಅಥವಾ ಗಂಜಿ ಥರ ನಾವೆಲ್ಲದೂ ಕಂಪ್ಲೀಟ್ ಆಗಿ ಕನ್ಸ್ಯೂಮ್ ಮಾಡ್ಬೋದು. ಇದರೊಟ್ಟಿಗೆ ತುಂಬ ಮೊಸರನ್ನು ಆ್ಯಡ್ ಮಾಡಿ. ಮೊಸರು ಏನಾಗುತ್ತೆ, ಒನ್ ಆಫ್ ದ ಬೆಸ್ಟ್ ಪ್ರೋಬಯೋಟಿಕ್ ಅದು. ಸೊ ಮೊಸರು ಹೆಚ್ಚಿಗೆ ತಿಂದರೆ ನಮಗೆ ಹೊಟ್ಟೆಗೆ ಬೇಕಾಗಿರುವಂಥ ಫ್ರೆಂಡ್ಲಿ ಆಗಿರುವಂಥ ಭಾಳಷ್ಟು ಬ್ಯಾಕ್ಟೀರಿಯಾಗಳ ಸಪ್ಲೈ ಆಗುತ್ತೆ. ಅದು ನಮ್ಮ ಅಸಿಡಿಟಿಯನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬಟ್ ತುಂಬ ಸೋರ್ ಆಗಿರೋದು, ತುಂಬ ಹುಳಿಯಾಗಿರೋ ಮೊಸರು ತಗೊಳ್ಳೋದು ಅಷ್ಟು ಲೈಕ್ ಸಿಂಪ್ಟಮ್ಸ್ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಸೊ ಫ್ರೆಶ್ ಆಗಿ ಮಾಡಿರುವಂಥ ಮೊಸರು ಕೂಡ ಇದರೊಟ್ಟಿಗೆ ಮಿಕ್ಸ್ ಮಾಡಿ ತಗೋಬೋದು. ಆ್ಯಂಡ್ ಅದರೊಟ್ಟಿಗೆ ಮ್ಯಾಕ್ಸಿಮಮ್ ಲೈಕ್ ಸೊಪ್ಪಿನ ಪಲ್ಯಗಳು ಮತ್ತು ಬೇಯಿಸಿದ ತರಕಾರಿಯನ್ನು ಹೆಚ್ಚಿಗೆ ತಗೊಳ್ಳಿ. ಅಂದರೆ ಪಲ್ಯಗಳನ್ನು ಹೆಚ್ಚಿಗೆ ತಗೊಳ್ಳಿ. ಅದು ತರಕಾರಿ ಪಲ್ಯ ಇರ್ಬೋದು, ಸೊಪ್ಪಿನ ಪಲ್ಯಗಳಿರ್ಬೋದು. ಇದು ತಗೊಂಡ್ರೆ ಏನಾಗುತ್ತೆ, ಅದರಲ್ಲಿ ಇನ್ಸೊಲ್ಯುಬಲ್ ಫೈಬರ್ ತುಂಬ ಇರುತ್ತೆ. ಸೊ ನಮ್ಮ ಮೋಷನ್ ತುಂಬ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಡೈಜೆಷನ್ಗೂ ಅಷ್ಟೊಂದು ಪ್ರಾಬ್ಲಮ್. ನಾವು ರಾ ಸಲಾಡ್ ಅಷ್ಟು ತಗೋಬೇಡಿ ಅಂತ ಹೇಳ್ತೀವಿ, ಯಾಕೆಂದರೆ ಹಸಿ ತರಕಾರಿ ತಿಂದರೆ ಏನಾಗುತ್ತೆ, ಅದು ಡೈಜೆಷನ್ಗೆ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಆ್ಯಂಡ್ ಹಾಗಾಗಿ ಬೇಯಿಸಿದ ತರಕಾರಿ ಅಸಿಡಿಟಿ ಪ್ರಾಬ್ಲಮ್ ಇರೋರು ಮಧ್ಯಾಹ್ನ ಊಟಕ್ಕೆ ತಗೊಳ್ಳೋದು ಒಳ್ಳೆಯದು. ಸೊ ಈ ತಂಗಳನ್ನು ತಗೊಂಡ್ರೆ ನಮ್ಮ ಒಂದು ಹೊತ್ತು ತುಂಬ ಒಳ್ಳೆ ಪ್ರೋಬಯೋಟಿಕ್ ಸಪ್ಲೈ ಆಗುತ್ತೆ, ತುಂಬ ಒಳ್ಳೆ ಬ್ಯಾಕ್ಟೀರಿಯಾಗಳ ಸಪ್ಲೈ ಆಗುತ್ತೆ. ನಮ್ಮ ಹೊಟ್ಟೆಗೆ ಬೇಕಾಗಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳ ಸಪ್ಲೈ ಆಗೋದರಿಂದ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮಗೆ ಹೊಟ್ಟೆಯಲ್ಲಿ ಇರುವಂಥ ಇರಿಟೇಷನ್ ಆಗಲಿ, ನಮ್ಮ ಹೊಟ್ಟೆಯಲ್ಲಿರುವಂಥ ಎಚ್ ಪೈಲೋರಿ ಓವರ್ ಗ್ರೋತ್ ಏನಿದೆ ಅದೆಲ್ಲ ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಯೂಶ್ವಲಿ ನಮ್ಮ ಮಧ್ಯಾಹ್ನ ಲಂಚ್ ಹೇಗಿರುತ್ತೆ ಅಂದರೆ, ಆ ಟೈಮಲ್ಲಿ ನಾನ್ ವೆಜಿಟೇರಿಯನ್ಸ್ ಆದರೆ ಅವರು ಹೆಚ್ಚಿಗೆ ಫಿಶ್ಶು ಅಥವಾ ಚಿಕನ್, ಮಟನ್ ಇಂಥದ್ದೆಲ್ಲ ಹೆಚ್ಚಿಗೆ ಯೂಸ್ ಮಾಡ್ತಾರೆ. ಸೊ ನಾನೀಗ ಫಸ್ಟ್ ಹೇಳಿದ್ದೇನೆ, ಯಾರು ಪ್ರೋಟೀನ್ ಫುಡ್ಡನ್ನು ಹೆಚ್ಚಿಗೆ ಯೂಸ್ ಮಾಡ್ತಾರೋ ಮಧ್ಯಾಹ್ನ ಅಥವಾ ಬೆಳಿಗ್ಗೆ ಅಥವಾ ರಾತ್ರಿ, ಆ ಟೈಮ್ ಅದಕ್ಕಿಂತ ಮೊದಲು ನಾವು ಈ ಆ್ಯಪಲ್ ಸಿಡರ್ ವಿನೆಗರ್ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಅಂದರೆ ಯಾರಿಗೆ ಪ್ರೋಟೀನ್ ಇರುವಂಥ ಆಹಾರ ತಗೊಂಡು ತುಂಬ ಬ್ಲೋಟಿಂಗ್ ಡೆವಲಪ್ ಆಗುತ್ತೆ ಅಥವಾ ತುಂಬ ಹೊಟ್ಟೆಯಲ್ಲಿ ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ ಅಂಥವರು ಆಹಾರ ತಗೊಳ್ಳೋ ಮೊದಲು ಈ ಆ್ಯಪಲ್ ಸಿಡರ್ ವಿನೆಗರ್ ತಗೋಬೋದು. ಸೊ ಯೂಶ್ವಲಿ ನಾವು ಮಧ್ಯಾಹ್ನ ಊಟಕ್ಕೆ ಪ್ರಿಫರ್ ಮಾಡುವಂಥ ಸಾರು ಯಾವುದು, ಮ್ಯಾಕ್ಸಿಮಮ್ ಜನ ಯೂಸ್ ಮಾಡೋದು ಯಾವುದು ಅಂದರೆ ತೋವೆ ಇರ್ಬೋದು ಅಥವಾ ಸಾಂಬಾರು ಇರ್ಬೋದು. ಸೊ ಇದಕ್ಕೆಲ್ಲ ನಾವು ತೊಗರಿಬೇಳೆ ಹೆಚ್ಚಿಗೆ ಹಾಕ್ತೀವಿ. ಸೊ ನಾವೇನು ಮಾಡಬೇಕು, ತೊಗರಿಬೇಳೆ ಯೂಸ್ ಮಾಡಬಾರ್ದು. ಆದಷ್ಟು ನಾನು ಹೇಳ್ದಂಗೆ ಕಾಳು ಯೂಸ್ ಮಾಡೋದು ಸ್ವಲ್ಪ ದಿವಸಕ್ಕೆ ಕಮ್ಮಿ ಮಾಡಬೇಕು. ಸೊ ಈಗ ಕೆಲವರಿಗೇನು ನಾವು ಕಾಳುಗಳು ಬಿಟ್ಟರೆ ಏನಾಗುತ್ತೆ, ನಮಗೆ ಪ್ರೋಟೀನ್ ಡೆಫಿಷಿಯನ್ಸಿ ಬರ್ಬೋದಲ್ಲ ಅಂತ ಒಂದು ಡೌಟ್ ಇರ್ಬೋದು. ಸೊ ಅವರು ಏನು ಮಾಡ್ಬೋದು, ಈ ಕಾಳುಗಳು ತಗೊಳ್ಳೋದಿದ್ರೆ ಅದರ ಪೂರ್ವದಲ್ಲಿ 1 ಚಮಚ ಆ್ಯಪಲ್ ಸಿಡರ್ ವಿನೆಗರ್ ನೀರಿಗೆ ಮಿಕ್ಸ್ ಮಾಡಿ ತಗೊಳ್ಳೋದ್ರಿಂದ ಆ ಪ್ರೋಟೀನ್ ಡೈಜೆಷನ್ನು ಸರಿಯಾಗಿ ಆಗುತ್ತೆ. ಆ ಕಾಳುಗಳು ತಗೊಳ್ಳೋದ್ರಿಂದ ಏನು ನಿಮಗೆ ಸಿಂಪ್ಟಮ್ಸ್ ಡೆವಲಪ್ ಆಗುತ್ತಲ್ಲ ಅದು ಕಡಿಮೆ ಆಗ್ಬೋದು. ಬಟ್ ತುಂಬ ಬ್ಲೋಟಿಂಗ್ ಇರೋರು ಈ ಕಾಳುಗಳನ್ನು ಸ್ವಲ್ಪ ದಿವಸ ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕೆಂದರೆ ನಾನು ಹೇಳ್ದಂಗೆ ಅದರಲ್ಲಿ ತುಂಬ ಸೊಲ್ಯುಬಲ್ ಫೈಬರ್ ಇರುತ್ತೆ, ಫರ್ಮೆಂಟಬಲ್ ಸೊಲ್ಯುಬಲ್ ಫೈಬರ್ ಇರುತ್ತೆ. ಸೊ ಅದು ನಿಮ್ಮ ಪ್ರಾಬ್ಲಮನ್ನು ಹೆಚ್ಚು ಮಾಡುವಂಥ ಸಾಧ್ಯತೆ ಇದೆ. ಆ್ಯಂಡ್ ತುಂಬ ಒಂದು ಹ್ಯಾಬಿಟ್ ನಾವು ನೋಡಿದ್ದೇನೆಂದರೆ, ತಿಂದು ಕೂಡಲೇ ತುಂಬ ನೀರು ಕುಡಿಯೋದು. ದಟ್ ಇಸ್ ಅ ವೆರಿ ಬ್ಯಾಡ್ ಹ್ಯಾಬಿಟ್. ನಾವು ತಿಂದು ಕೂಡಲೇ ನೀರು ಕುಡಿದ್ರೆ ಏನಾಗುತ್ತೆ, ನಮ್ಮ ಡೈಜೆಸ್ಟಿವ್ ಜ್ಯೂಸಸ್ ಎಲ್ಲ ಡೈಲ್ಯೂಟ್ ಆಗುತ್ತೆ. ಸೊ ಹಾಗಾಗಿ ಪ್ರಾಪರ್ ಡೈಜೆಷನ್ ಆಗಲ್ಲ. ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಬಿಫೋರ್ ಯುವರ್ ಲಂಚ್ ಮತ್ತು ಅಟ್ಲೀಸ್ಟ್ ಒಂದು 1.5 ಅವರ್ ಆಫ್ಟರ್ ಯುವರ್ ಲಂಚ್, ಅಥವಾ ಯಾವುದೇ ಫುಡ್ ತಗೊಂಡ್ರೂ ಕೂಡ 1.5 ತಾಸು ಬಿಟ್ಟು ನೀರು ತಗೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀವಿ. ಯಾಕಂದರೆ ಪ್ರಾಪರ್ ಆಗಿರುವಂಥ ಡೈಜೆಷನ್ ಆವಾಗ ಸಾಧ್ಯ. ಸೊ ಕೆಲವರಿಗೆ ಊಟ ಆದ ಕೂಡಲೇ ಸ್ವೀಟ್ಸ್ ತಗೊಳ್ಳುವಂಥ ಹ್ಯಾಬಿಟ್ ಇದೆ, ಅದನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು. ಯಾಕೆಂದರೆ ಸ್ಟಡೀಸ್ ಏನು ತೋರಿಸುತ್ತೆ ಅಂದರೆ, ಈ ಹುಳಿ ಖಾರ ಎಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೋ ಅದಕ್ಕಿಂತ 10 ಪಟ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ನಾವು ತಗೊಳ್ಳುವಂಥ ಸ್ವೀಟ್ಸ್. ಕೆಲವರಿಗೊಂದು ಲೈಕ್ ಒಂದು ರಾಂಗ್ ಪ್ರಾಕ್ಟೀಸ್ ಇದೆ, ಹೊಟ್ಟೆಯಲ್ಲಿ ಉರಿ ಬರುತ್ತೆ ಅಂತ ಹೇಳಿ ಸಕ್ಕರೆ ತಿಂತಾರೆ, ಅದು ಇನ್ನೂ ಪ್ರಾಬ್ಲಮನ್ನು ಹೆಚ್ಚು ಮಾಡ್ಬೋದು. ಸೊ ಹಾಗಾಗಿ ಸ್ವೀಟ್ಸ್ ಉಪಯೋಗ ಏನಿದೆ, ಸಕ್ಕರೆ ಉಪಯೋಗ ಏನಿದೆ ಆದಷ್ಟು ಮಿನಿಮೈಸ್ ಮಾಡಬೇಕು. ಈವನ್ ಕೆಲವರಿಗೆ ಲೈಕ್ ಟೀ ಕೂಡ ನಾವು ಚಹಾ ಕುಡಿಬಾರ್ದು ಅಂತ ಹೇಳ್ತೀವಿ. ಇನ್ನು ಟೀ ಕುಡಿಯೋ ಹ್ಯಾಬಿಟ್ ಇದ್ದರೆ ಶುಂಠಿ ಟೀ ಮಾಡಿ ತಗೊಳ್ಳಿ, ಅದಕ್ಕೆ ಸಕ್ಕರೆ ಹಾಕ್ಲಿಕ್ಕೆ ಹೋಗಬೇಡಿ, ಹಾಲು ಹಾಕ್ಲಿಕ್ಕೆ ಹೋಗಬೇಡಿ. ಬ್ಲ್ಯಾಕ್ ಟೀಗೆ ಶುಂಠಿಯನ್ನು ಮಿಕ್ಸ್ ಮಾಡಿ ತಗೊಳ್ಳೋದು ಕೂಡ ಅಸಿಡಿಟಿ ಇದ್ದವರಿಗೆ ತುಂಬ ಒಳ್ಳೆಯದು. ಆ್ಯಂಡ್ ಇದಾದಮೇಲೆ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ತಗೊಳ್ಳೋ ಹ್ಯಾಬಿಟ್ ಇದ್ದರೆ ಅದನ್ನು ಕಂಪ್ಲೀಟ್ಲಿ ಸ್ಟಾಪ್ ಮಾಡಿ. ಆ ಟೈಮಲ್ಲಿ ಬೇಕಾದ್ರೆ ಯಾವುದಾದ್ರೂ ಫ್ರೂಟ್ಸ್ ತಗೋಬೋದು. ಈ ಫ್ರೂಟ್ಸ್ ತಗೊಳ್ಳೋ ಕೂಡ ನೀವು ನೋಡಬೇಕಾಗಿದೆ ಏನಂದರೆ, ಲೈಕ್ ತುಂಬ ಸಿಟ್ರಸ್ ಫ್ರೂಟ್ಸ್ ಅಂದರೆ ತುಂಬ ಹುಳಿ ಇರುವಂಥ ಫ್ರೂಟ್ಗಳನ್ನು ತಗೊಳ್ಳೋದು ಸ್ವಲ್ಪ ದಿವಸಕ್ಕೆ ಅವಾಯ್ಡ್ ಮಾಡೋದು ಒಳ್ಳೆಯದು. ಆ್ಯಂಡ್ ಬಾಳೆಹಣ್ಣು ಕೂಡ ತುಂಬ ತಗೋಬೇಡಿ, ಅದು ಆ್ಯಸಿಡಿಟಿಯನ್ನು ಹೆಚ್ಚು ಮಾಡುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಬಾಳೆಹಣ್ಣಲ್ಲಿ ಕೂಡ ತುಂಬ ಈ ಸೊಲ್ಯುಬಲ್ ಫೈಬರ್ ಇದೆ. ಆ್ಯಂಡ್ ಹಾಗಾಗಿ ಲೈಕ್ ಫರ್ಮೆಂಟ್ ಆಗಿ ಅದು ನಿಮಗೆ ಗ್ಯಾಸ್ ಪ್ರೊಡಕ್ಷನ್ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈಗ ಮಧ್ಯಾಹ್ನ ಊಟಕ್ಕೆ ಪೊಟೆಟೊ ಬಗ್ಗೆ ನಮಗೆಲ್ಲ ಗೊತ್ತಿದೆ, ಪೊಟೆಟೊ ತಿಂದರೆ ತುಂಬ ಗ್ಯಾಸ್ ಆಗುತ್ತಲ್ವ. ಅದಕ್ಕೆ ಮುಖ್ಯ ಕಾರಣ ಏನು ಅಂದರೆ, ಪೊಟೆಟೊಲ್ಲಿ ಕೂಡ ತುಂಬ ಈ ಸೊಲ್ಯುಬಲ್ ಫೈಬರ್ ಇದೆ. ಸೊಲ್ಯುಬಲ್ ಫೈಬರ್ ಆ್ಯಂಡ್ ಫರ್ಮೆಂಟಬಲ್ ಫೈಬರ್ ಇರೋದ್ರಿಂದ ಅದು ಡೈಜೆಸ್ಟ್ ಆದಾಗ ಈ ಗ್ಯಾಸ್ ಪ್ರೊಡಕ್ಷನ್ ಆಗುವಂಥ ಸಾಧ್ಯತೆ ಇದೆ. ಬಟ್ ಆ್ಯಕ್ಚುಲಿ ಈ ಸೊಲ್ಯುಬಲ್ ಫೈಬರ್ ಏನಿದೆ ಅದು ಪೊಟೆಟೊಲ್ ಇರ್ಬೋದು, ಇನ್ಯುಲಿನ್ ಇರ್ಬೋದು, ಇದೆಲ್ಲ ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ. ಸೊ ಅದು ಡೈಜೆಸ್ಟ್ ಆಗಿ ಅದರ ಮೇಲೆ ನಮ್ಮ ಹೊಟ್ಟೆಯಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳು ಬದುಕುತ್ತೆ. ಬಟ್
ಈ ಫರ್ಮೆಂಟ್ ಆಗುವಾಗ ಅದು ರಿಲೀಸ್ ಮಾಡುವಂಥ ಗ್ಯಾಸ್ ಏನಿದೆ ಅದು ನಮಗೆ ತುಂಬ ಡಿಸ್ಕಂಫರ್ಟ್ ಕ್ರಿಯೇಟ್ ಮಾಡೋದರಿಂದ ಇನಿಷಿಯಲ್ ಸ್ಟೇಜಲ್ಲಿ ಯಾರಿಗೆ ಹೊಟ್ಟೆ ಬ್ಲೋಟಿಂಗ್ ಇದೆಯೋ, ಯಾರಿಗೆ ಹೊಟ್ಟೆ ತುಂಬ ಉಬ್ಬರು ಬರುವಂಥ ಸಿಂಪ್ಟಮ್ಸ್ ಇದೆಯೋ ಅವರಷ್ಟೇ ಈ ಪೊಟೆಟೊ ಅಥವಾ ಈ ಥರ ಐಟಮ್ಸನ್ನು ಅವಾಯ್ಡ್ ಮಾಡಿದರೆ ಸಾಕು. ಸೊ ಈ ಅಸಿಡಿಟಿ ಪ್ರಾಬ್ಲಮ್ ಇರೋರು ನಮ್ಮ ಡಿನ್ನರ್ ಅಥವಾ ರಾತ್ರಿ ತಗೊಳ್ಳುವಂಥ ಆಹಾರ ಏನಿದೆ ಆದಷ್ಟು ಬೇಗ ತಗೊಳ್ಳೋದು ಒಳ್ಳೆಯದು. ಅಂದರೆ ತುಂಬ 9-10 ಗಂಟೆಗೆ ತುಂಬ ಹೊಟ್ಟೆ ತುಂಬ ಊಟ ಮಾಡಿ ಹೋಗಿ ಮಲಗಿದ್ರೆ ಏನಾಗುತ್ತೆ, ಅದು ನಿಮಗೆ ರಿಫ್ಲೆಕ್ಸ್ ಎಲ್ಲ ಆಗಲಿಕ್ಕೆ ತುಂಬ ಸಾಧ್ಯತೆ ಹೆಚ್ಚಿಗೆ ಇದೆ. ಸೊ ಹಾಗಾಗಿ ಒಂದು 7-7:30 ಒಳಗೆ ನಮ್ಮ ಡಿನ್ನರನ್ನು ಮುಗಿಸೋದು ಒಳ್ಳೆಯದು. ಅದು ಕೂಡ ಲೈಕ್ ಭಾಳ ಹೆವಿ ಫುಡ್ ತಗೊಳ್ಳೋಕೆ ಹೋಗಬೇಡಿ. 1 or 2 ರೋಟಿ ಅಥವಾ ಅನ್ನ ತಗೊಳ್ಳೋರಾದರೆ ಸ್ವಲ್ಪ ಅನ್ನ. ಸೊ ಈ ಥರ ಮಾಡೋದು ತುಂಬ ಒಳ್ಳೆಯದು. ಅಂದರೆ ಹೊಟ್ಟೆ ಡೈಜೆಷನು ಕಂಪ್ಲೀಟಾಗಿ ಆಗುತ್ತೆ ಆ್ಯಂಡ್ ಡಿಸ್ಕಂಫರ್ಟ್ ಏನು ಫೀಲ್ ಆಗಲ್ಲ. ಸೊ ನಾನೀಗ ಲೈಕ್ ಈ ಥರ ಪ್ರಾಬ್ಲಮ್, ಅಸಿಡಿಟಿ ಪ್ರಾಬ್ಲಮ್ ಇರೋರು ಯಾವ ಮನೆಮದ್ದುಗಳನ್ನು ಮಾಡ್ಬೋದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೇನೆ. ಸೊ ಅದರ ಬಗ್ಗೆನೂ ತುಂಬ ಜನ ಡೌಟ್ಸನ್ನು ಕೇಳಿದರು. ಸೊ ಹಾಗಾಗಿ ನಾನು ಇದು ಹೇಳ್ತಾ ಇದ್ದೇನೆ. ಸೊ ನಾವೇನು ಮಾಡ್ಬೋದು, ಬೆಳಿಗ್ಗೆ ಆಹಾರ ತಗೊಳ್ಳೋ ಮೊದಲು ಅಂದರೆ ಬ್ರೇಕ್ಫಾಸ್ಟ್ ತಗೊಂಡ ನಂತರ 1 ಚಮಚ ಅಥವಾ 2 ಚಮಚ ಈ ಲಿಕೋರೈಸ್ ಅಥವಾ ಜ್ಯೇಷ್ಠ ಮಧುವನ್ನು 1 ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅದನ್ನು ಅದು ಅರ್ಧ ಗ್ಲಾಸಿಗೆ ತರಬೇಕು. ಅದನ್ನು ಆಹಾರ ನಂತರ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಂತರ ಸೇವಿಸ್ಬೋದು. ಅದು ತುಂಬ ಒಳ್ಳೆಯದು. ಇನ್ನು ನೆಕ್ಸ್ಟ್ ಮಧ್ಯಾಹ್ನ ಊಟ ಏನು ಮಾಡ್ತೀವಲ್ಲ ಆ ಟೈಮಲ್ಲಿ ಯೂಶ್ವಲಿ ಏನಿದೆ ಜನ ಹೈಯೆಸ್ಟ್ ಪ್ರೋಟೀನ್ ತಗೊಳ್ಳುವಂಥ ಸಾಧ್ಯತೆ ಇರುವಂಥ ಟೈಮ್ ಮಧ್ಯಾಹ್ನ. ಫಿಶ್ ಇರ್ಬೋದು ಅಥವಾ ಚಿಕನ್ ಇರ್ಬೋದು, ಮಟನ್ ಇಂಥದ್ದೆಲ್ಲ ತಗೊಳ್ಳೋ ಸಾಧ್ಯತೆ ಹೆಚ್ಚಿಗೆ ಮಧ್ಯಾಹ್ನ ಇದೆ. ಸೊ ಹಾಗಾಗಿ ನಾವೇನು ಮಾಡ್ಬೋದು, ಮಧ್ಯಾಹ್ನ ಊಟ ಮಾಡೋ ಮೊದಲು 1 ಚಮಚ ಆ್ಯಪಲ್ ಸಿಡರ್ ವಿನೆಗರ್, ಅದು ನಿಮಗೆ ತುಂಬ ಇರಿಟೇಷನ್ ಆಗುತ್ತೆ ಅಂದರೆ ಕ್ವಾಂಟಿಟಿಯನ್ನು ಕಡಿಮೆ ಮಾಡ್ಬೋದು. ಅರ್ಧ ಚಮಚ ಆಪಲ್ ಸಿಡರ್ ವಿನೆಗರ್ನ 1 ಗ್ಲಾಸ್ ನೀರಿಗೆ ಮಿಕ್ಸ್ ಮಾಡಿ ಆಹಾರಕ್ಕಿಂತ ಮೊದಲು ತಗೊಳ್ಳೋದು ತುಂಬ ಒಳ್ಳೆಯದು. ಆ್ಯಂಡ್ ಆಹಾರ ತಗೊಂಡಾದ್ಮೇಲೆ ಏನಾದರೂ ಬ್ಲೋಟಿಗೆ ಆಪಲ್ ಸಿಡರ್ ವಿನೆಗರ್ ಆಗಲ್ಲ, ನಮಗೆ ಅದು ಇರಿಟೇಷನ್ ಆಗ್ತಾ ಇದೆ ಅಂತ ಅನಿಸಿದ್ರೆ ನೀವೇನು ಮಾಡ್ಬೋದು, ಆಫ್ಟರ್ ಯುವರ್ ಲಂಚ್ ನೀವೊಂದು ಜೀರಿಗೆ ಕಷಾಯ ಮಾಡ್ಬೋದು. ಅದು ಬೇಕಾದ್ರೆ ಕಪ್ಪು ಜೀರಿಗೆ ಏನಿದೆ ಅದರದ್ದು ಕಷಾಯ ಮಾಡ್ಬೋದು. ಇದೇ ಥರ 1 ಅಥವಾ 2 ಚಮಚ ಕಪ್ಪು ಜೀರಿಗೆಯನ್ನು 1 ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಕಷಾಯ ಮಾಡಿ, ಅರ್ಧ ಗ್ಲಾಸ್ ಕಷಾಯ ಮಾಡಿ ಅದು ತಗೊಳ್ಳೋದು ಏನು ಮಾಡುತ್ತೆ, ನಮ್ಮ ಬ್ಲೋಟಿಂಗು ಈ ಥರ ಪ್ರಾಬ್ಲಮ್ಗೆ ತುಂಬ ರಿಲೀಫ್ ಕೊಡುತ್ತೆ. ಸೊ ನಾನೀಗ ಹೇಳಿದ್ದೇನೆ, ರಾತ್ರಿ ಆದಷ್ಟು ಲೈಟ್ ಡಿನ್ನರ್ ತಗೊಳ್ಳಿ. ಸೊ ದಟ್ ನಿಮಗೆ ಒಂದು ಒಳ್ಳೆ ಕಂಫರ್ಟಬಲ್ ಸ್ಲೀಪ್ ಸಿಗುತ್ತೆ. ಸೊ ಆ ಲೈಟ್ ಡಿನ್ನರ್ ತಗೊಂಡು ಕೂಡ ನಿಮಗೆ ಕೆಲವರಿಗೆ ಏನಾಗುತ್ತೆ, ರಾತ್ರಿ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ರಾತ್ರಿ ಲೈಟ್ ಡಿನ್ನರ್ ತಗೊಂಡು ಅದಾದಮೇಲೆ ಜಿಂಜರ್ ಜ್ಯೂಸನ್ನು, ಶುಂಠಿ ಜ್ಯೂಸನ್ನು, 1 ಚಮಚ ಶುಂಠಿ ಜ್ಯೂಸನ್ನು ಸೇವಿಸೋದು ಕೂಡ ಈ ಆಸಿಡಿಟಿದು ಸಿಂಪ್ಟಮ್ಸಿಂದ ರಿಲೀವ್ ಆಗಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾನೀಗ ಹೇಳಿರೋದನ್ನ ಒಂದ್ಸಲ ನಾನು ಸಮರೈಸ್ ಮಾಡ್ತೇನೆ. ಸೊ ಬೆಳಿಗ್ಗೆ ಎದ್ದು ಆಸಿಡಿಟಿ ಪ್ರಾಬ್ಲಮ್ ಇರೋರು ವಮನ ಧೌತಿ ಮಾಡೋದು ತುಂಬ ಒಳ್ಳೆಯದು. ಅದಾದಮೇಲೆ ಒಂದು ಒಳ್ಳೆ ಆಲ್ಕಲೈನ್ ಜ್ಯೂಸ್, ಆಶ್ಗಾರ್ಡ್ ಜ್ಯೂಸ್, ಬೂದುಗುಂಬಳ ರಸ ತಗೊಳ್ಳೋದು ತುಂಬ ಒಳ್ಳೆಯದು. ಇದಾದಮೇಲೆ ಆಹಾರ ಆಹಾರ ನಿಮ್ಮ ಬ್ರೇಕ್ಫಾಸ್ಟ್ ತಗೊಂಡಾದಮೇಲೆ ಈ ಒಂದು ಹೈ ಪ್ರೋಟೀನ್ ಡಯಟ್ ಅಲ್ಲ, ಒಂದು ನಾರ್ಮಲ್ ಬ್ರೇಕ್ಫಾಸ್ಟ್ ಏನಿದೆ ಅದು ತಗೊಳ್ಳುವಾಗ ಉದ್ದು ಈ ಥರ ಗ್ಯಾಸ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇರುವಂಥ ಐಟಮ್ಸನ್ನು ಅವಾಯ್ಡ್ ಮಾಡಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ತಗೊಳ್ಳಿ. ಅದಾದಮೇಲೆ ನೀವು ಎಷ್ಟಿ ಮಧುವನ್ನು ಒಂದು ಕಷಾಯ ಥರ ಮಾಡಿ ತಗೊಳ್ಳೋದು ತುಂಬ ಒಳ್ಳೆಯದು. ಇದಾದಮೇಲೆ ಮಧ್ಯಾಹ್ನ ಊಟ ಮಾಡುವಾಗ ತುಂಬ ಹೈ ಪ್ರೋಟೀನ್ ಫುಡ್ ತಗೊಳ್ಳೋರಾದರೆ ಅದಕ್ಕೆ ಒಂದು ಆ್ಯಪಲ್ ಸಿಡರ್ ವಿನೆಗರ್ನ ಯೂಸ್ ಮಾಡೋದು ತುಂಬ ಒಳ್ಳೆಯದು ಅದಕ್ಕಿಂತ ಮೊದಲು. ಅಥವಾ ಆ್ಯಪಲ್ ಸಿಡರ್ ವಿನೆಗರ್ ಯೂಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಆದರೆ ಮಧ್ಯಾಹ್ನ ಊಟ ಆದಮೇಲೆ ಒಂದು ಜೀರಿಗೆ ಕಷಾಯ ಮಾಡಿ ತಗೊಳ್ಳೋದು ಕೂಡ ತುಂಬ ಒಳ್ಳೆಯದು. ಆ್ಯಂಡ್ ಯಾಕೆ ನಾನೀಗ ಈ ಪಲ್ಸಸ್, ನಮಗೆಲ್ಲರಿಗೂ ಗೊತ್ತಿದೆ ಕಾಳುಗಳು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ, ಈ ಪಲ್ಸಸನ್ನು ಅವಾಯ್ಡ್ ಮಾಡಲಿಕ್ಕೆ ಹೇಳಿದ್ದು ಲೈಫ್ ಲಾಂಗ್ ಅಲ್ಲ, ದಿಸ್ ಇಸ್ ಓನ್ಲಿ ಫಾರ್ ಎ ಪೀರಿಯಡ್ ಆಫ್ ಟೈಮ್. 2 ಅಥವಾ 3 ತಿಂಗಳು ನೀವು ಸ್ಟ್ರಿಕ್ಟಾಗಿ ನಾನು ಹೇಳೋದು ಫಾಲೋ ಮಾಡಿದರೆ ನಮ್ಮ ಹೊಟ್ಟೆದು ಹೆಲ್ತ್ ಏನಿದೆ ಅದನ್ನು ನಮಗೆ ರೀಗೇನ್ ಮಾಡಲಿಕ್ಕಾಗುತ್ತೆ, ಮತ್ತು ನಾವು ವಾಪಸ್ ಎಲ್ಲ ಆಹಾರಗಳು ತಗೊಳ್ಳಿಕ್ಕಾಗುತ್ತೆ. ಆ್ಯಂಡ್ ಇದಾದಮೇಲೆ ನಿಮ್ಮ ಲೈಕ್ ಸೊಪ್ಪುಗಳನ್ನು ನೀವು ತುಂಬ ಹೆಚ್ಚಿಗೆ ಇನ್ಕ್ಲೂಡ್ ಮಾಡಿ ನಿಮ್ಮ ಆಹಾರದಲ್ಲಿ, ಸೊ ದಟ್ ನಿಮಗೆ ಎಲ್ಲ ವೈಟಮಿನ್ಸು ಮಿನರಲ್ಸು ಅದೆಲ್ಲ ಸಫಿಷಿಯೆಂಟ್ ಕ್ವಾಂಟಿಟಿಯಲ್ಲಿ ಸಿಗುತ್ತೆ. ವೆಜಿಟೇಬಲ್ಸನ್ನು ಯೂಸ್ ಮಾಡಿ, ವೆಜಿಟೇಬಲ್ಸ್ ಹಸಿಯಾಗಿ ತಗೊಳ್ಳೋದು ಬಿಟ್ಟು ಅದನ್ನು ಬೇಯಿಸಿ ತಗೊಂಡ್ರೆ ಡೈಜೆಷನ್ಗೆ ಇನ್ನೂ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದಾದಮೇಲೆ ಈವ್ನಿಂಗ್ ಫುಡ್ ಏನಿದೆ ಸ್ನ್ಯಾಕ್ಸನ್ನು ಆದಷ್ಟು ಅವಾಯ್ಡ್ ಮಾಡಿ. ಆ ಟೈಮಲ್ಲಿ ಯಾವುದಾದ್ರೂ ಫ್ರೂಟ್ಸನ್ನು ತಗೊಳ್ಳಿ, ಪೇರಲೆ ಹಣ್ಣು ಇಂಥ ಹಣ್ಣುಗಳನ್ನೆಲ್ಲ ತಗೊಳ್ಳಿ, ಅಥವಾ ಪಪಾಯ ಹಣ್ಣು ತಗೋಬೋದು. ಸೊ ಈ ಥರ ಫ್ರೂಟ್ಸನ್ನು ಬಳಸಿ. ಆ್ಯಂಡ್ ನೈಟ್ ಫುಡ್ ಏನಿದೆ ಆದಷ್ಟು ಲೈಟಾಗಿ ಮಾಡಿ, ಆದಷ್ಟು ಬೇಗ ಮಾಡಿ. ಆ್ಯಂಡ್ ಅದಾದಮೇಲೆ 1 ಸ್ಪೂನ್ ಜಿಂಜರ್ ಜ್ಯೂಸನ್ನು ತಗೊಳ್ಳಿ. ಸೊ ಈ ಪ್ರಾಕ್ಟೀಸ್ಗಳನ್ನು ರೆಗ್ಯುಲರ್ ಆಗಿ ಮಾಡಿದರೆ ಎಲ್ಲರಿಗೂ 100% ಸರಿಯಾಗುತ್ತೆ ಅಂತ ಅಲ್ಲ ನಾನು ಹೇಳಿದ್ದು. ಈಗ ನಾನು ಹೇಳಿರೋದು ಮಾಡುವಾಗ ಕೆಲವರಿಗೆ ಮೇ ಬಿ ಒಂದು 10% ಜನರಿಗೆ ಕೆಲವು ಐಟಮ್ಸ್ ಸೆಟ್ ಆಗಲ್ಲ. ಕೆಲವರಿಗೆ ಜಿಂಜರ್ ಜ್ಯೂಸ್ ಸೆಟ್ ಆಗಲ್ಲ, ಕೆಲವರಿಗೆ ಜೀರಿಗೆ ಕಷಾಯ ಸೆಟ್ ಆಗಲ್ಲ, ಕೆಲವರಿಗೆ ಆ್ಯಪಲ್ ಸಿಡರ್ ವಿನೆಗರ್ ತುಂಬ ಜನರಿಗೆ ಸೆಟ್ ಆಗಲ್ಲ, ಆ್ಯಂಡ್ ಕೆಲವರಿಗೆ ಜ್ಯೇಷ್ಠ ಮಧು ಕಷಾಯನೂ ಸೆಟ್ ಆಗಲ್ಲ. ಸೊ ಅಂಥವರು ಅದಕ್ಕೆ ಆಲ್ಟರ್ನೇಟ್ ಆಗಿ ನಮಗೆ ಅದರ ಪ್ಲ್ಯಾನ್ ಮಾಡಲಿಕ್ಕಾಗುತ್ತೆ. ಯಾವುದು ನಿಮಗೆ ಪ್ರಾಬ್ಲಮನ್ನು ಸ್ವಲ್ಪ ಇನ್ಕ್ರೀಸ್ ಮಾಡುತ್ತೆ ಅಂತ ಅನಿಸೋದಿದ್ದರೆ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. ಆ್ಯಂಡ್ ಪ್ರತಿ ದಿವಸ ಅಟ್ಲೀಸ್ಟ್ 3 to 5 ಲೀಟರ್ಸ್ ಆಫ್ ವಾಟರ್, ಅಟ್ಲೀಸ್ಟ್ 3 ರಿಂದ 5 ಲೀಟರ್ ನೀರನ್ನು ಕುಡಿಯೋದು ಒಂದು ರೆಗ್ಯುಲರ್ ಹ್ಯಾಬಿಟನ್ನು ಮಾಡಿ. ಆ್ಯಂಡ್ ಕಾಫಿ, ಟೀ ಈ ಥರ ಐಟಮ್ಸನ್ನು ಅವಾಯ್ಡ್ ಮಾಡಿ. ತಂಬಾಕು ತಗೊಳ್ಳೋರಾದರೆ ಅಸಿಡಿಟಿ ಲೈಫಲ್ಲಿ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ಥರನೇ ಆಲ್ಕೋಹಾಲ್. ಸೊ ಇದೆರಡನ್ನೂ ಕೂಡ, ಮದ್ಯಪಾನ ಏನಿದೆ, ತಂಬಾಕು ಏನಿದೆ ಅದನ್ನು ಕಂಪ್ಲೀಟ್ಲಿ ಬಿಡಬೇಕು. ಆ್ಯಂಡ್ ನಮ್ಮ ಬಾಡಿಗೊಂದು ನೇಚರ್ ಇದೆ. ಇವತ್ತು ನಾನು 1 ಗಂಟೆ ಊಟ ಮಾಡ್ತೇನೆ,
ನಾಳೆ 1 ಗಂಟೆ ಊಟ ಮಾಡ್ತೇನೆ, ನಾಡಿದ್ದು 1 ಗಂಟೆಗೆ ನಮ್ಮ ಹೊಟ್ಟೆ ರೆಡಿ ಇರುತ್ತೆ ವಿತ್ ಆಲ್ ಆ್ಯಸಿಡ್ಸ್, ಎಲ್ಲ ಆ್ಯಸಿಡ್ಸು ಡೈಜೆಸ್ಟಿವ್ ಜ್ಯೂಸಸ್ ಎಲ್ಲ ರೆಡಿಯಾಗಿರುತ್ತೆ ನಮ್ಮ ಆಹಾರವನ್ನು ಎಕ್ಸ್ಪೆಕ್ಟ್ ಮಾಡ್ತಾ. ಬಟ್ ನಾವೇನು ಮಾಡ್ತೀವಿ, ಇರ್ರೆಗ್ಯುಲರ್ ಫುಡ್ ಹ್ಯಾಬಿಟ್, ಅವತ್ತು 1 ಗಂಟೆ ತೊಗೊಳ್ಳಲ್ಲ, 2 ಗಂಟೆ ತೊಗೊಳ್ತೀವಿ. ಸೊ ಆಟೋಮೆಟಿಕ್ಲಿ ನಮ್ದು ಏನಾಗುತ್ತೆ, ನಮ್ಮ ಡೈಜೆಷನ್ ಎಲ್ಲ ಹಾಳಾಗುತ್ತೆ. ಸೊ ಈ ಪ್ರಾಬ್ಲಮ್ ಇರೋರು, ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಇರೋರು ಅಥವಾ ಆ್ಯಸಿಡಿಟಿ ಪ್ರಾಬ್ಲಮ್ ಇರೋರು, ಅದು ಹೈಪರ್ ಆ್ಯಸಿಡಿಟಿ ಆಗಲಿ ಹೈಪೋ ಆ್ಯಸಿಡಿಟಿ ಆಗಲಿ, ಅವ್ರು ಏನು ಮಾಡಬೇಕು, ರೈಟ್ ಟೈಮಿಗೆ ಫುಡ್ಡನ್ನು ತಗೊಳ್ಳುವಂಥ ಹ್ಯಾಬಿಟನ್ನು ಡೆವಲಪ್ ಮಾಡಬೇಕು. ಆ್ಯಂಡ್ ಇದರ ಒಟ್ಟಿಗೆ ನಾನೀಗ ಹೇಳಿದ್ದೇನೆ, ಇದೆಲ್ಲ ಅವಾಯ್ಡ್ ಮಾಡಿ ಸ್ವಲ್ಪ ದಿವಸದಲ್ಲಿ 1 ತಿಂಗಳ ಅಥವಾ 2 ತಿಂಗಳಲ್ಲಿ ನಿಮ್ಮ ಹೊಟ್ಟೆ ವಾಪಸ್ ನಾರ್ಮಲಿಗೆ ಬರುತ್ತೆ ಅಂತ. ಅದು ಹೇಗೆ ನಾರ್ಮಲಿಗೆ ಬರುತ್ತೆ ಅಂದರೆ ಬೈ ಯೂಸ್ ಆಫ್ ಪ್ರಾಪರ್ ಪ್ರೋಬಯೋಟಿಕ್ಸ್. ನಾನೀಗ ಹೇಳಿದೆನಲ್ಲ, ಲೈಕ್ ತಂಗಳನ್ನು ಡೈಲಿ ತಗೊಳ್ಳಿ ಅಥವಾ ಮೊಸರು ತುಂಬ ಹೆಚ್ಚಿಗೆ ಯೂಸ್ ಮಾಡಿ ಅಂತ. ಸೊ ಅದರಲ್ಲೆಲ್ಲ ನಮಗೆ ಬೇಕಾಗಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳಿದೆ. ಸೊ ಅದು ನಮ್ಮ ಹೊಟ್ಟೆಗೆ ಎಂಟರ್ ಆದಾಗ ಆಟೋಮೆಟಿಕ್ಲಿ ನಮ್ಮ ಹೊಟ್ಟೆಯಲ್ಲಿರುವಂಥ ವಾತಾವರಣ ಏನಿದೆ ಅದು ಚೇಂಜ್ ಆಗುತ್ತೆ. ನಮ್ಮ ಸ್ಟಮಕ್ ಏನಿದೆ ಅಲ್ಲಿ ಒಂದು ಒಳ್ಳೆ ಆ್ಯಸಿಡಿಕ್ ಮೀಡಿಯಮ್ ಬೇಕು, ಸೊ ಅದು ಡೆವಲಪ್ ಆಗುತ್ತೆ. ಅದರಲ್ಲಿ ಆ್ಯಸಿಡಿಕ್ ಮೀಡಿಯಮ್ ಆ್ಯಸಿಡಿಟಿ ಕಡಿಮೆ ಆದ್ರೆ ಭಾಳಷ್ಟು ಪ್ರಾಬ್ಲಮ್ಸ್ ಡೆವಲಪ್ ಆಗುತ್ತೆ. ನಮ್ಮ ಇನ್ನೂ ಹೋಗ್ತಾ ನಮ್ಮ ಸಣ್ಣ ಕರಳಿರ್ಬೋದು, ದೊಡ್ಡ ಕರಳಿರ್ಬೋದು, ಅದರಲ್ಲೆಲ್ಲ ಇರಬೇಕಾಗಿರೋ pH ಅನ್ನು ಮೇಂಟೈನ್ ಮಾಡಲಿಕ್ಕೆ ನಾನೀಗ ಹೇಳಿರುವಂಥ ಆಹಾರ ಕ್ರಮವನ್ನು ಫಾಲೋ ಮಾಡಿದರೆ ಆಗುತ್ತೆ. ಆ್ಯಂಡ್ ತುಂಬ ಗ್ಯಾಸ್ ಪ್ರೊಡ್ಯೂಸ್ ಆಗುವಂಥ ಐಟಮ್ಸನ್ನು ನಾವು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇದರೊಟ್ಟಿಗೆ ಜಂಕ್ ಫುಡ್ಡನ್ನು ಕಂಪ್ಲೀಟ್ಲಿ ಬಿಡಬೇಕು. ನಾವು ಇದೆಲ್ಲ ಆಹಾರ ಮಾಡಿ ಸಂಜೆ ಏನಾದರೂ ಪಿಜ್ಜಾ ಅಥವಾ ಬರ್ಗರ್ ಅಥವಾ ಬೇರೆ ಚಾಕ್ಲೇಟ್ಸು, ಈಗ ಚಾಕ್ಲೇಟ್ಸ್ ಹೈಲಿ ಅಸಿಡಿಕ್, ನೀವು ಚಾಕ್ಲೇಟ್ಸನ್ನು ರೆಗ್ಯುಲರ್ ಯೂಸ್ ಮಾಡಿ ಅಸಿಡಿಟಿ ಕಡಿಮೆ ಮಾಡಲಿಕ್ಕೆ ಸಾಧ್ಯನೇ ಅಲ್ಲ. ನೀವು ಬೇಕಾದ್ರೆ ಅದು ಟ್ರೈ ಮಾಡಿ ನೋಡ್ಬೋದು. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಒಂದು 4-5 ಚಾಕ್ಲೇಟ್ ತಿಂದ್ಕೊಂಡು ಕುತ್ಕೊಂಡು ನೋಡಿ, 11 ಗಂಟೆ ಆಗೋ ತನಕ ನಿಮಗೆ ಸಿವಿಯರ್ ಅಸಿಡಿಟಿ ಡೆವಲಪ್ ಆಗುತ್ತೆ. ಸೊ ಸ್ವೀಟ್ಸನ್ನು ಮತ್ತು ಚಾಕ್ಲೇಟ್ಸನ್ನು ಮತ್ತು ಜಂಕ್ ಫುಡ್ಡನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು. ಆದಷ್ಟು ಡೀಪ್ ಫ್ರೈಡ್ ಫುಡ್ಡನ್ನು ಅವಾಯ್ಡ್ ಮಾಡೋದು ಕೂಡ ಈ ಅಸಿಡಿಟಿ ಪ್ರಾಬ್ಲಮ್ ಇರೋರಿಗೆ ತುಂಬ ಒಳ್ಳೆಯದು. ಆ್ಯಂಡ್ ನಿಧಾನಕ್ಕೆ ಗ್ರ್ಯಾಜುವಲಿ ನಾವು ಒಂದ್ಸಲ ನಾರ್ಮಲಿ ಬಂದಮೇಲೆ 1 by 1 ವಿ ಕ್ಯಾನ್ ಸ್ಟಾರ್ಟ್ ಬ್ಯಾಕ್ ಎವ್ರಿಥಿಂಗ್, ವಿ ಕ್ಯಾನ್ ಕಮ್ ಟು ಎ ನಾರ್ಮಲ್ ಲೈಫ್ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.